ಗುಡ್ ಮಾರ್ನಿಂಗ್. ನಾನು ಜನನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ? ಹಾಗಾದರೆ ತಟ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾವು ಇಲ್ಲಿ ಮಜ್ಜಿಗೆ ಕಡಿತಾ ಇದ್ದೀವಿ. ಮಜ್ಜಿಗೆ ಕಡಿಯೋಕ್ಕೆ ಹಳೆ ಮೆಥಡನ್ನೇ ಯೂಸ್ ಮಾಡೋದು. ಗೋಡೆಗೆ 2 ಹೋಲ್ನ ಮಾಡ್ಕೊಂಡಿರ್ತಾರೆ, ಅದಕ್ಕೆ 2 ದಾರನ ಹಾಕ್ಕೊಂಡು ಬಿಟ್ಟಿರ್ತಾರೆ. ಸೊ ಮಜ್ಜಿಗೆ ಕಡಿಬೇಕಾದ್ರೆ ಕೆಳಗಡೆ ಒಂದು ಪಾತ್ರೆನ ಇಟ್ಟು ಅದರಲ್ಲಿ ಮೊಸರು ಹಾಕಿ ಮಜ್ಜಿಗೆ ಕಡಿಯೋ ಮಂತ್ ಅಂತ ಇರುತ್ತೆ, ಅದನ್ನು ಆ ಪಾತ್ರೆಲಿ ಹಾಕಿ ಈ ರೀತಿ ಕಡಿದ್ರೆ ಬೆಣ್ಣೆ ಬರುತ್ತೆ. ಸೊ ನಾವು ಮಜ್ಜಿಗೆ ಕಡಿಯೋಕ್ಕೆ ಯಾವುದೇ ಥರ ಮಿಷಿನ್ನ ತೊಗೊಂಡಿಲ್ಲ. ಏನಂದರೆ ಆದಷ್ಟು ನಾವು ಕೈಯಲ್ಲೇ ಕೆಲಸಗಳನ್ನ ಮಾಡಿಕೊಂಡ್ರೆ ಬೆಟರು. ಯಾಕೆಂದರೆ ನಾವು ಜಾಸ್ತಿ ಮಿಷಿನರಿ ಆಗ್ಬೋದು, ಟೆಕ್ನಾಲಜೀಸ್ನ ಯೂಸ್ ಮಾಡ್ತಾ ಹೋದರೆ ಕೊನೆಗೆ ನಮ್ಮ ಬಾಡಿನ ಕಂಟ್ರೋಲ್ ಮಾಡೋಕ್ಕೆ ಅಥವಾ ನೋಡ್ಕೊಳ್ಳೋಕ್ಕೆ ಒಂದು ಮಿಷಿನ್ ಬೇಕಾಗುತ್ತೆ. ಸೊ ಹಾಗಾಗಿ ಮಿಷಿನ್ ಹಿಂದೆ ಹೋಗದೆ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದು ಬೆಟರು. ಸ್ವಲ್ಪ ಟೈಮು ಈ ರೀತಿ ಕಡಿದ್ರೆ ಬೆಣ್ಣೆ ಬರುತ್ತೆ. ಅದನ್ನು ತಗೊಂಡು ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಎಳ್ಳು ತುಂಬ ಗಲೀಜಾಗಿತ್ತು, ಅದರಲ್ಲಿ ಕಸ ಎಲ್ಲ ಇತ್ತು. ಹಾಗಾಗಿ ನಮ್ಮ ಮಮ್ಮಿ ಎಲ್ಲ ಕ್ಲೀನ್ ಮಾಡಿ ಎಳ್ಳನ್ನ ಅದನ್ನೆಲ್ಲ ತೊಳೆದು ನೀಟಾಗಿ ಹೊಣೆ ಹಾಕಿ ತೆಗ್ದಿಟ್ಟಿದ್ದಾರೆ. ಎಷ್ಟು ಕಾಯಿ ಆಗ್ತಾ ಇದೆಯಾ? ಎಷ್ಟೆಷ್ಟು ಕಡಲೆ ತೊಗೋಬೇಕು? ಇಲ್ಲ ಅಂದಾದ್ಮೇಲೆ ತಗೊಂಡ್ರು. ಎಳ್ಳೊಬ್ಬಟ್ಟು ಮತ್ತು ಕಾಯೊಬ್ಬಟ್ಟು ಮಾಡೋಣ ಅಂತ ಮೈದಾ ಹಸಿಟ್ಟು ಮಿದಿತಾ ಇದ್ದಾರೆ. ಅಂದರೆ ಫಸ್ಟ್ ಟೈಮ್ ಮಿದ್ದಿಟ್ರೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ, ಆಗ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಹಸಿಟ್ಟು ಹಾಕಿವನ್ನು ನಿಮಗೆ ಬೇಡ, ಕೊಡ್ತೀನಿ. ಏನು ಕೊಡೋಣ? ಬಾಯಿಗೆಲ್ಲ ಏನೇನು ಇಕ್ಕೊಂಬಂದಿದ್ದು, ಯಾರ್ಯಾರ ಮನೆ ತಿರುಗಿದೀಯಾ? ನೋಡಿ, ನಾಳೆಯಿಂದ ಶಿಶುವಾರ ಕರ್ಕೊಂಡೇ ಬರ್ತೀನಿ. ಇವತ್ತು ಬೇಳೆ ತೊಳೆಯೋಣ ಅಂತ ನೋಡಿತೀನಿ. ನಾಳೆಯಿಂದ ಶಿಶುವಾರ ಕರ್ಕೊಂಡೇ ಬರ್ತೀನಿ. ನೋಡಿ, ಎಳ್ಳನ್ನ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಆರಾಕಿರ್ತೀವಲ್ಲ, ಅದಾದಮೇಲೆ ನೀಟಾಗಿ ಹುರ್ಕೋಬೇಕಾಗತ್ತೆ. ಅಂದರೆ ತುಂಬ ಉರಿಬೇಡಿ, ಬೇಗ ಸೀದೋಗ್ಬಿಡುತ್ತೆ. ಸೊ ಮೀಡಿಯಮ್ ಉರಿಲಿ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಏನು ಮಾಡ್ತಾ ಇದ್ದೀರಾ? ಇವೆರಡು, ಒಂದು ಕಾಯೊಬ್ಬಟ್ಟಿಗೆ ಒಂದು ಎಳ್ಳೊಬ್ಬಟ್ಟಿಗಾ? ಎರಡು ಸಪ್ರೇಟು? ಸಪ್ರೇಟು. ಒಂದೇ ಪಾಕಕ್ಕೆ ಮತ್ತೆ ಪಾಕ ಸಪ್ರೇಟ್ ಮಾಡಿ ಮಿಕ್ಸ್ ಮಾಡೋದಾ? ಇಲ್ಲ ಬೇರೆ ಬೇರೆ ಪಾಕನ? ಸೊ ನಮ್ಮನೇಲಿ ಇವತ್ತು ಎಳ್ಳೊಬ್ಬಟ್ಟು ಮಾಡೋಣ ಅಂತ ಅದಕ್ಕೆ ಕಡಲೆ ಬೀಜ ಮತ್ತು ಕಡಲೆನ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಈ ರೀತಿ ಹುರಿದಿದ್ದೀವಿ. ಸೊ 2 ಸಪ್ರೇಟ್ ಪಾಕ ಮಾಡಬೇಕು. ಎರಡಕ್ಕೂ ಆರ್ಗ್ಯಾನಿಕ್ ಬೆಲ್ಲನೇ ಹಾಕಿದ್ಯಾ ಮಮ್ಮಿ? ಎಳ್ಳನ್ನ ಹುರಿದಿರ್ತೀವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲಿ ಕಡಲೆ ಬೀಜ ಮತ್ತು ಕಡಲೆನ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಈ ರೀತಿ ಪೌಡರ್ ಫಾರ್ಮಲ್ಲಿ ಆಗುತ್ತೆ. ಎಳ್ಳು ಮತ್ತು ಕಡಲೆ ಬೀಜ ಆ್ಯಂಡ್ ಕಡಲೆ ಎಲ್ಲ ಪೌಡ್ರು ರೆಡಿಯಾಗಿದೆ. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸು ಅಡುಗೆಯಲ್ಲಿ? ಹುಡ್ತಾಗಿಂದನೇ ಕೈಯಲ್ಲಿ ಸೌಟ್ ಇಟ್ಕೊಂಡು ಹುಟ್ಟಿದ್ರ? ಪಾಕ ಬಂದಿದೆಯಾ ನೋಡಬೇಕಿತ್ತು.
ಈ ಮುಟ್ಟೆತು ಇನ್ನು ಪಾಕ ರೆಡಿಯಾಗಿದೆ ಅಮ್ಮ. ಈ ರೀತಿ ಅಲ್ಲ ಎಸ್ ಎರಡು ಬಂದು ಯಾವ್ದಕ್ಕೆ ಅಂತಲೇ ಕನ್ಫ್ಯೂಸ್ ಆಯ್ತು. ಅದು ಇದಕ್ಕೆ ಎಳ್ಳಿಂದಕ್ಕೆ ಇದು ಕಾಯಿ ಎಳ್ಳಿಂದಲ್ವಾ? ಇದು ಕಾಯೋಗ್ಬಿಡ್ತದು ಇಷ್ಟೇ ಇದಕ್ಕೆ ನಾನು ಒಂದು ಹೋಳಿಂದೆ ತುರ್ದಿದ್ದೆ ಕಾಯಾಗ್ಬಿಟ್ಟಿ ಅಲ್ಲ ಇದು ಎಳ್ಳಿಗೆ ಎಳ್ಳಿಗ ಯಾವ್ದಾದ್ರು ಹಾಕಿ ಹಂಗಾದ್ರೆ ಇದೇ ಒಂದು ಹೋಳಿಂದು ನಾನು ಇದಕ್ಕೆ ಹಾಕಿದ್ದೆ ಅಷ್ಟೇ ಎಣ್ಣೆ ಹಾಕ್ತೀನಿ. ಎಲ್ಲಿ ಎಣ್ಣೆ ಪುಡಿ ಅಲ್ಲಿ ಚಟ್ನಿ ಮಾಡಿದ್ದೀನಿ ಹಂಗಿದ್ದಾರೆ ಅಲ್ಲ ವರ್ಷದ ಹಾಕಿ ಹೆಲ್ತಿ ವರ್ಷನ್ ಒಬ್ಬಟ್ಟು ಆರ್ಗ್ಯಾನಿಕ್ ಬೆಲ್ಲ. ನಾವು ಇಲ್ಲಿ ಎಳ್ಳೊಬ್ಬಟ್ಟು ಮತ್ತು ಕಾಳುಬೆಟ್ಟಿಗೆ ಎರಡಕ್ಕೂ ಪಾಕ ತೆಗಿಯೋಕ್ಕೆ ಸಪ್ರೇಟಾಗಿ ಪಾತ್ರೆ ಇಟ್ಟಿದ್ದೀವಿ. ಸೊ ಎಳ್ಳೊಬ್ಬಟ್ಟಿಗೆ 2 ಪಾವು ಎಣ್ಣೆ ಹಾಕಿದ್ರೆ ಅದಕ್ಕೆ ಅರ್ಧ ಪಾವು ಕಡಲೆ ಮತ್ತು ಅರ್ಧ ಪಾವು ಕಡಲೆ ಬೀಜ ಹಾಕಬೇಕಾಗತ್ತೆ. ಮತ್ತು ಎಲ್ಲದನ್ನೂ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಫಾರ್ಮ್ ಮಾಡಿಕೊಂಡು ನನಗೆ ಪಾಕ ಬಂತಲ್ಲ ಆ ಕನ್ಸಿಸ್ಟೆನ್ಸಿ ತೋರಿಸಿದ್ನಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಬಂದಮೇಲೆ ಅದು ನೀಟಾಗಿ ನೋಡಿಕೊಂಡು ಪಾಕ ಮಾಡ್ಕೊಳ್ಳಿ. ಇದು ಈಸಿಯಾಗಿ ಮಾಡ್ಬೋದು. ಆ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಮಿಕ್ಸಿಗೆ ಹಾಕಿದ ಪೌಡ್ರನ್ನೆಲ್ಲ ಆ ಪಾಕಕ್ಕೆ ಹಾಕಿ ಸ್ವಲ್ಪ ರೊಟೇಟ್ ಮಾಡಬೇಕಾಗುತ್ತೆ. ನಾವು ಉಂಡೆ ಇವಾಗ ಒಬ್ಬಟ್ಟನ್ನ ಮಾಡೋಕ್ಕೆ ಉಂಡೆ ಕಟ್ಟೋದು ರೌಂಡ್ ಶೇಪಲ್ಲಿ ಬರುತ್ತಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಆ ರೀತಿ ನೀವು ರೊಟೇಟ್ ಮಾಡಿಕೊಡಿ. ಒಂದು 5 ಮಿನಿಟ್ಸ್ ಮಾಡಿದ್ರೆ ಬೇಗ ಬಂದುಬಿಡುತ್ತೆ. ಕಾಳು ಬಿಟ್ಟು ಸಹ ಸೇಮು ಪಾಕ ಮಾಡ್ಕೊತೀರಲ್ಲ, ನಮ್ಮ ಮನೇಲಿ ಯಾವ ಐಟಮ್ 3 ಕಾಯಿಗೆ ಅರ್ಧ kg ಬೆಲ್ಲನ ಯೂಸ್ ಮಾಡ್ತಾರೆ ಮತ್ತು ಅರ್ಧ ಪಾವು ಕಡಲೆ ಬೀಜ ಮತ್ತು ಅರ್ಧ ಪಾವು ಕಡಲೆನ ಹಾಕ್ತಾರೆ. ಅದನ್ನು ಸಹ ಮಿಕ್ಸಿಗೆ ಹಾಕ್ಕೋಬೇಕು. ಕಾಯಿ, ಕಡಲೆ ಬೀಜ, ಕಡಲೆ ಎಲ್ಲದನ್ನೂ ಮಿಕ್ಸಿಗೆ ಹಾಕ್ಕೊಂಡು ಕಾಯಿ ಪಾಕ ಬಂದಮೇಲೆ ನಾವು ಕಾಯಿನ ರುಬ್ಬಿರ್ತೀವಲ್ಲ ಅದನ್ನು ಮತ್ತು ಕಡಲೆ ಪುಡಿ ಮತ್ತು ಕಡಲೆ ಬೀಜದ ಪುಡಿ ಎಲ್ಲದನ್ನೂ ಹಾಕಿ ಅದನ್ನು ಸಹ ನೀಟಾಗಿ ರೊಟೇಟ್ ಮಾಡ್ಕೋಬೇಕಾಗತ್ತೆ. ಅದು ಬೇಗ ತಳ ಹತ್ತುತ್ತೆ. ಹಾಗಾಗಿ ನಾವು ಕೈ ಆಡಿಸ್ತಾನೇ ಇರಬೇಕು. ಆ ಥರ ಮಾಡಿದ್ರೆ ಎರಡರದ್ದು ಸಹ ಪಾಕ ರೆಡಿ ಆಗುತ್ತೆ. ಸೊ ಚೆನ್ನಾಗಿ ಫುಲ್ಲು ರೊಟೇಟ್ ಮಾಡಿಕೊಂಡು ಅದಾದಮೇಲೆ ಕಡಲೆಪುಡಿ. ಎಳ್ಳಲ್ಲಿ ತುಂಬಾ ಕ್ಯಾಲ್ಶಿಯಂ ಇರುತ್ತೆ. ನಮ್ಮ ಬಾಡಿಗೆ ಬೇಕಾಗಿರುವಂಥ ಕ್ಯಾಲ್ಶಿಯಮ್ಮು ಎಳ್ಳಲ್ಲಿ ತುಂಬಾ ಇದೆ. ಸೊ ಹಾಗಾಗಿ ವೀಕ್ಲಿ ಒನ್ಸು ಇಲ್ಲ 15 ಡೇಸ್ ಒನ್ಸು ನಾವು ಎಳ್ಳನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ಬಾಡಿಗೆ ಕ್ಯಾಲ್ಶಿಯಂ ಚೆನ್ನಾಗಿ ಸಿಗುತ್ತೆ. ಸೊ ನೀವು ಎಳ್ಳನ್ನ ಬೆಲ್ಲ ಹಾಕಿದ್ದಲ್ಲ ಮಮ್ಮಿ. ಆ್ಯಂಡ್ ಫೈನಲಿ ಪಾಕ ಎಲ್ಲ ರೆಡಿ ಆಯಿತು. ನಾವು ಫಸ್ಟೇ ಮೈದಾ ಹಿಟ್ಟನ್ನ ಚೆನ್ನಾಗಿ ಮಿದ್ದಿದ್ವಲ್ಲ ಅದು ಸ್ವಲ್ಪ ಟೈಮ್ ಆಗಿರುತ್ತೆ, ಚೆನ್ನಾಗಿ ನೆಂದಿರುತ್ತೆ. ಅದರಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನ ತೊಗೊಂಡು ಈ ರೀತಿ ಅಗಲ ಮಾಡ್ಕೋಬೇಕು. ಸ್ವಲ್ಪ ಈಗ ಅಗಲ ಮಾಡಿಕೊಂಡು ಅದರಲ್ಲಿ ಒಬ್ಬಟ್ಟಿಂದು ಉಂಡೆ ಮಾಡ್ಕೊಂಡಿರ್ತೀವಲ್ಲ ಹೂರ್ಣದ್ದು ಅದನ್ನು ಒಂದು ಹಾಕಿ ಈ ರೀತಿ ಫುಲ್ ಕವರ್ ಮಾಡಿ ತಟ್ಟಬೇಕಾಗತ್ತೆ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಎಳ್ಳೊಬ್ಬಟ್ಟು ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ನಮ್ಮ ಮನೇಲಿ ನಾವು ಯಾರೂ ಎಳ್ಳೊಬ್ಬಟ್ಟು ಟ್ರೈ ಮಾಡ್ತಾ ಇರಲಿಲ್ಲ, ಕಾಯೊಬ್ಬಟ್ಟೇ ಜಾಸ್ತಿ ಮಾಡ್ತಾಯಿದ್ದು. ಸೊ ಹಾಗಾಗಿ ಕಾಯೊಬ್ಬಟ್ಟು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಂಗಾಗಿ ನಾವೇನು ಮಾಡಿದ್ವಿ, ಆ ಎಳ್ಳೊಬ್ಬಟ್ಟಿಂದು ಪಾಕ ಮತ್ತು ಕಾಯೊಬ್ಬಟ್ಟಿನ ಪಾಕ ಫುಲ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅದು ಮಿಕ್ಸ್ ಒಬ್ಬಟ್ಟಾಗೋಯಿತು. ಅದು ಟೇಸ್ಟಿಯಾಗಿ ಬಂದಿತ್ತು. ಸೊ ಈ ರೀತಿ ನಮ್ಮ ಒಬ್ಬಟ್ಟಿನ ಕತೆ ಆಯಿತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.